ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಚಾನಲಲ್ಲಿ ಎಲ್ಲ ವೀಡಿಯೋಸ್ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವುದಾದ್ರೂ ವೀಡಿಯೋಸ್ ಸಿಕ್ಕಿಲ್ಲ, ನೀವು ನೋಡಬೇಕು ಅಂತ ಇರ್ತೀರಾ, ಸೊ ಸೈನ್ಸ್ ಕೀ ಆನ್ಸರ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಾಗೆ ಕನ್ನಡ, ಈ ಎಲ್ಲ ಸಬ್ಜೆಕ್ಟ್ದು ಕೀ ಆನ್ಸರ್ಸ್ನ ನಾನು ಎಕ್ಸಾಮ್ ನೆಕ್ಸ್ಟ್ ಡೇನೇ ಬಿಟ್ಟಿದ್ದೀನಿ. ಸೊ ನಮ್ಮ ಚಾನಲಲ್ಲಿರುತ್ತೆ, ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಸಹ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೊಳ್ತೀನಿ ಅಂದರೆ ತಗೊಳ್ಬೋದು. ಅದರಿಂದ ನಿಮಗೆ ಏನು ಉಪಯೋಗ ಅಂದರೆ ಫ್ರೀಯಾಗಿ PDF ಆಗಿರ್ಬೋದು ಅಥವಾ ಒಂದು ಲಿಂಕ್ ಆಗಿರ್ಬೋದು, ಆಮೇಲೆ ಕನ್ಫರ್ಮ್ ಕ್ವಶನ್ಸು ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸು ಸಹ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಇವಾಗ ತಾನೇ ನಿಮ್ಮ ಗಣಿತ ಪರೀಕ್ಷೆ ಮುಗಿದಿದೆ, ಸೊ ಅದರ ಒಂದು ಕೀ ಆನ್ಸರ್ಸ್ನ ನಾನು ಬಿಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನನಗೆ ಮ್ಯಾಥ್ಸಲ್ಲಿ ಡೌಟ್ ಇದೆ, ನಾನು ಈ ಕ್ವಶನ್ಗೆ ಆನ್ಸರ್ ಸರಿ ಇದೆಯಾ ಇಲ್ವಾ ಅಂತ ಏನಾದರೂ ಡೌಟ್ಸ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಕನ್ಫರ್ಮ್ ಆಗಿ ಗೊತ್ತಾಗಲಿ ಯಾವ ಒಂದು ಆನ್ಸರ್ ಸರಿ ಯಾವುದು ತಪ್ಪು ಅಂತ. ಸೊ ನೋಡಿ, ಫಸ್ಟ್ ಕ್ವಶನ್ಗೆ ಆನ್ಸರು ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ 0 ಆಗಿರುತ್ತೆ, ಅಂದರೆ 0 ಇಸ್ ದ ರೈಟ್ ಆನ್ಸರ್. ಸೊ ನೀವು ಆಪ್ಷನ್ ಬಿ ಅಂತ ಮೆನ್ಷನ್ ಮಾಡಿ ಎಕ್ಸಾಮಲ್ಲಿ ಬರೆದಿದ್ದರೆ ನಿಮ್ಮ ಒಂದು ಆನ್ಸರ್ ಕರೆಕ್ಟ್ ಆಗಿರುತ್ತೆ, 1 ಅಂಕ ನಿಮಗೆ ಬರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಎರಡನೇ ಪ್ರಶ್ನೆ ಇದೆ. ಸೊ ನೋಡ್ತಾ ಇದ್ದೀರಾ ನೀವು, ಈ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ 3/5 ಅಂದರೆ 5/3 ಅಂತ. ಸೊ ಈ ಒಂದು ಆಪ್ಷನ್ ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೀವು ಬರೆದಿದ್ರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ಹಾಗೆ ನೆಕ್ಸ್ಟ್ ನೋಡೋಣ. ಮೂರನೇ ಪ್ರಶ್ನೆ, ಕೆಳಗಿನ ಅವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೇಳಿದ್ದಾರೆ. ಸೊ ನಿಮಗೆ ವರ್ಗ ಸಮೀಕರಣ ಗೊತ್ತು. ಸೊ ಆಪ್ಷನ್ ಸಿ x² - 5x + 6 = 0, ಇದು ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ನೋಡಿ, 4ನೇ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತು, ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವ್ದು ಏನೇನು ಅಂತ. ಸೊ ನಿನ್ನೆ ನಾನು ಪಾಸಿಂಗ್ ಪ್ಯಾಕೇಜ್ ಬಿಟ್ಟಿದ್ರಲ್ಲೂ ಹೇಳಿದ್ದೆ. ಸೊ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ಸೊ ನಮ್ಮ ಒಂದು ವೀಡಿಯೋಸ್ನ ನೋಡಿದವರು ಇದನ್ನೆಲ್ಲ ಕರೆಕ್ಟಾಗಿ ಬರೆದಿರ್ತೀರ. ಸೊ ಇದನ್ನು ಚಾರ್ಟ್ ಪ್ರಕಾರನೇ ಕೊಟ್ಟಿದ್ವಿ ನೋಡಿ. ಆಪ್ಷನ್ ಎ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ, ಈ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಸೊ ನೀವೆಲ್ಲರೂ ಕರೆಕ್ಟಾಗಿ ಬರೆದಿದ್ದೀರಾ ಅನ್ಕೋತೀನಿ. ನಮ್ಮ ಒಂದು ವೀಡಿಯೋನ ನೋಡಿದವರು ಕನ್ಫರ್ಮ್ ಆಗಿ ಕರೆಕ್ಟಾಗಿ ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, R ಮಾನ ತ್ರಿಜ್ಯ ಹೊಂದಿರುವ ಗೋಳದ ಘನಫಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ 4/3 πr³ ಘನಮಾನ. ಸೊ ಈ ಒಂದು ಆನ್ಸರ್ ಕರೆಕ್ಟಾಗಿ ಇರುತ್ತೆ. ಸೊ ಇದನ್ನು ನಾನು ನಿನ್ನೆ ಚಾರ್ಟಲ್ಲಿ ಕೊಟ್ಟಿದ್ದೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ. ಸೊ ಬೇಕಿದ್ದರೆ ನೀವು ಒಂದು ಸಾರಿ ಅದನ್ನು ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ ನಾನು ನಿನ್ನೆ ಹೇಳಿರೋ ಕ್ವಶನ್ಸ್ ಎಷ್ಟು ಬಂದಿದೆ ಅಂತ. ನೆಕ್ಸ್ಟ್ ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಡಿ 4 ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ 7th ಕ್ವಶನ್ನು ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಆನ್ಸರು ಎ ಇಸ್ ದ ರೈಟ್ ಆನ್ಸರ್. ಸೊ ನೋಡ್ಕೊಳ್ಳಿ, 3 ಮತ್ತು 5. ಸೊ ಈ ಒಂದು ಉತ್ತರ ಸರಿಯಾಗಿರುತ್ತೆ. ಈ ಒಂದು ಉತ್ತರನ ಬರೆದಿದ್ರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡಿ, ನಿಮಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. 8ನೇ ಪ್ರಶ್ನೆ ತುಂಬ ಲಾಂಗ್ ಆಗಿದೆ, ಹಾಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿಯೇ ಕೊಟ್ಟಿದ್ದಾರೆ ಈ ಪ್ರಶ್ನೆನ. ಸೊ ಇದಕ್ಕೆ ಆನ್ಸರು ನೋಡಿ, ಆಪ್ಷನ್ ಬಿ 50 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸಾರಿ, ಆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ಆಪ್ಷನ್ ಡಿ 60 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಕ್ವಶನ್ನು, ನೀವು ಅರ್ಥ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ. ನೆಕ್ಸ್ಟ್ ನೋಡಿ, ಅಂಕಗಣಿತದ ಮೂಲ ಪ್ರಮೇಯ ಕೇಳಿದ್ದಾರೆ. ಸೊ ನಿನ್ನೆ ನಾನು ಹೇಳಿದ್ದೆ ಇದನ್ನು, ಈ ಒಂದು ಉತ್ತರ ಬರೆಯುವಂಥ ಪ್ರಶ್ನೆ ಬರೋದು ಅಂದರೆ ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥ ಪ್ರಶ್ನೆ ಒಂದೇ ಒಂದು ಬರೋದು, ಅದು ಅಂಕಗಣಿತದ ಮೂಲ ಪ್ರಮೇಯ. ಸೊ ಇದನ್ನು ನಾನು ವಿವರಿಸಿದ್ದೆ ಕೂಡ ನಿನ್ನೆ. ನೀವು ಬೇಕಿದ್ದರೆ ನನ್ನ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಹಾಗೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಆದಷ್ಟು ಬೇಗನೆ. ಸೊ ಈ ಒಂದು ಪ್ರಶ್ನೆನ ನಾನು ಅದೇ ರೀತಿ ಸಹ ಹೇಳಿದ್ದೆ.
ನಿಮಗೆ ಲಾಂಗ್ ಆನ್ಸರ್ ಬರುತ್ತೆ, 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪ್ರಶ್ನೆಗೆ ನೀವು ಉತ್ತರನ ಬಾಯಟ್ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡಿ, ಸೊ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎನ್ ಆದರೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಸೊ ಇದು ನೀವು SN ಸೂತ್ರನ ಬರೀಬೇಕಾಗುತ್ತೆ. ನಿನ್ನೆ ಹೇಳಿದ್ದೀನಿ ಕೂಡ, SN ಸೂತ್ರ ಹಾಗೆ AN ಸೂತ್ರ, ಮೊತ್ತ ಕಂಡುಹಿಡಿಯೋದು ಹಾಗೆ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರಗಳನ್ನು ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿರುತ್ತೆ ಅದು. ಹಾಗೆ ನೆಕ್ಸ್ಟು ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಅಂದರೆ ಡಿಗ್ರಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಇದಕ್ಕೆ ಆನ್ಸರ್ 3 ಆಗಿರುತ್ತೆ. ಅಂದರೆ ನಿಮಗೆ ಗೊತ್ತು, ಘನ ಬಹುಪದೋಕ್ತಿಯ ಮಹತ್ತಮ ಘಾತ 3 ಆಗಿರುತ್ತೆ, ಅಂದರೆ ಡಿಗ್ರಿ 3 ಆಗಿರುತ್ತೆ ಅಂತ. ನೆಕ್ಸ್ಟ್ ನೋಡಿ, 12ನೇ ಪ್ರಶ್ನೆ ಆಗಿರ್ಬೋದು, ಹಾಗೆ 13ನೇ ಪ್ರಶ್ನೆ. ಸೊ ಇದಕ್ಕೆ 13ನೇ ಪ್ರಶ್ನೆ, ಸೊ ಇದಕ್ಕೆ ಆನ್ಸರು 6 ನೋಡ್ಕೊಳ್ಳಿ, ಇದು ತಪ್ಪ ಆನ್ಸರ್ ಇದೆ. 6a² ಇಸ್ ದ ರೈಟ್ ಆನ್ಸರ್. ಸೊ ನೀವು ಈ ರೀತಿ ಬರೆದಿದ್ರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಚಿಕ್ಕದಾಗಿ ಹಾಗೆ ನಿಮಗೆ ಗೊತ್ತಿರುವಂಥ ಸೂತ್ರಗಳಲ್ಲೇ ಇದೆ. ಸೊ ಇದನ್ನು ಸಹ ಅಷ್ಟೇ, ಈ ಪಾಠದ ಎಲ್ಲ ಸೂತ್ರಗಳನ್ನು ಚಾರ್ಟ್ ರೀತಿಯಲ್ಲಿ ಕೊಟ್ಟಿದ್ದರು. ಘನ ಯಾವುದು, ಪೂರ್ಣ ಮೇಲ್ಮೈ ಆಗಿರ್ಬೋದು, ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದರು, ಚಾರ್ಟಲ್ಲಿ ಕೊಟ್ಟಿದ್ದರು. ಯಾವ ರೀತಿ ಪ್ರಶ್ನೆ ಬಂದರೆ ಈ ಒಂದು ಆನ್ಸರ್ ಆಗಿರುತ್ತೆ ಅಂತ ಈಸಿಯಾಗಿ. ಸೊ ಅದನ್ನೆಲ್ಲ ಬರೆದಿರ್ತೀರಾ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, 15ನೇ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ ನೀವು ನೋಡ್ತಾ ಇದ್ದೀರಾ ಇಲ್ಲಿ, 20 ರಿಂದ 30 ಅಂತ. ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಾ, 20 ರಿಂದ 30 ಇಸ್ ದ ರೈಟ್ ಆನ್ಸರ್. ಸೊ ನೀವು ಇದನ್ನು ಎಕ್ಸಾಮಲ್ಲಿ ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ ಮೆನ್ಷನ್ ಮಾಡಿ ಬರೆದಿದ್ರೆ ನಿಮಗೆ 1 ಅಂಕ ಬಂದಿರುತ್ತೆ. ಸೊ 1 ಮಾರ್ಕ್ದೆಲ್ಲ ಈಸಿ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಹಾಗೆ ನೆಕ್ಸ್ಟು ನಾನು ಈ ಒಂದು ಪ್ರಶ್ನೆನ ತುಂಬ ಸಾರಿ ಹೇಳಿದ್ದೀನಿ ನಿಮಗೆ, ಯಾವುದೇ ಒಂದು ಪ್ರಿಪ್ರೇಟ್ರಿಗಾಗಲಿ ಹಾಗೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಅಂದರೆ ನಿನ್ನೆನೂ ಸಹ ನಾನು ಇದನ್ನು ಹೇಳಿದ್ದೆ, ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ. ಸೊ ನೋಡಿ, ಆ ಪ್ರಶ್ನೆ ಬಂದಿದೆ. 17ನೇ ಪ್ರಶ್ನೆ, 5 + ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನಿಮ್ಮ ಒಂದು ಲಾಸ್ಟ್ ಇಯರ್ ಪೇಪರ್ಸ್ ಆಗಿರ್ಬೋದು, ಹಾಗೆ ಈ ವರ್ಷದ ಒಂದು ಪ್ರಿಪ್ರೇಟ್ರಿ ಪೇಪರ್ಸ್ ಎಲ್ಲ ಕಡೆಯೂ ಈ ಒಂದು ಪ್ರಶ್ನೆ ಇದ್ದೇ ಇತ್ತು. ಸೊ ಅದಕ್ಕೆ ಇದು 2 ಮಾರ್ಕ್ಸ್ಗೆ ಬರುತ್ತೆ ಅಂತ ಹೇಳಿದ್ದೆ ಕನ್ಫರ್ಮ್ ಆಗಿ. ಸೊ ಆ ಒಂದು ಪ್ರಶ್ನೆ ಬಂದಿದೆ. ನಿನ್ನೆ ನಮ್ಮ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಈ ಒಂದು ಪ್ರಶ್ನೆ ಬರುತ್ತೆ ಅಂತ. ಸೊ ಅವರು ಕಲಿತ್ಬಿಟ್ಟು ಚೆನ್ನಾಗಿ ಬರೆದಿರ್ತೀರ ಇವತ್ತು ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡಿ, ಈ ಒಂದು ಪ್ರಶ್ನೆಯೂ ಸಹ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಕಷ್ಟ ಆಗುತ್ತೆ ಮ್ಯಾಥ್ಸ್ ಪಾಸ್ ಆಗೋಕ್ಕೆ ಅನ್ನೋರಿಗೆಲ್ಲ ನಾನು ಹೇಳ್ಕೊಟ್ಟಿದ್ದೆ ಇದನ್ನು. ಸೊ ಎಕ್ಸ್ಪ್ಲೇನ್ ಸಹ ಮಾಡಿದ್ದೆ ಪಾಸಿಂಗ್ ಪ್ಯಾಕೇಜಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು. ಸೊ ವರ್ಜಿಸುವ ವಿಧಾನ ಇದು ನಿಮಗೆ ಗೊತ್ತು, ಇದೆರಡನ್ನೂ ಹಾಕ್ಕೊಂಡು ಯಾವ ರೀತಿ ಲೆಕ್ಕ ಮಾಡಬೇಕು ಅನ್ನೋದು. ಸೊ ಅವರೇ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ತುಂಬ ಈಸಿಯಾಗಿ 2 ಅಂಕಗಳನ್ನು ಗಳಿಸುವಂಥ ಒಂದು ಪ್ರಶ್ನೆ ಆಗಿತ್ತದು. ನೆಕ್ಸ್ಟ್ ನೋಡಿ, 5, 8, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತು SN ಸೂತ್ರ ಇದು. ಸೊ ಮೊತ್ತಗಳ ಸೂತ್ರ SN ಸೂತ್ರ. ಸೊ ಈ ಒಂದು ಸೂತ್ರ ಹಾಕಿದರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ಲಾಸ್ಟಲ್ಲಿ ಇದನ್ನು ಆನ್ಸರ್ ಬರೆದಿದ್ರೆ ನೋಡಿ, ಲಾಸ್ಟಲ್ಲಿ ಆನ್ಸರ್ 670 ಬರುತ್ತೆ. ಆ ಒಂದು ಆನ್ಸರ್ಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ 2 ಮಾರ್ಕ್ಸು ಬಂದಾಗೆ ನಿಮಗೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ತುಂಬ ಈಸಿಯಾಗಿ 2 ಅಂಕನ ಗಳಿಸುವಂಥ ಪ್ರಶ್ನೆ ಆಗಿದೆ. ಸೊ ಸೈನ್ ತೀಟಾ ಆಮೇಲೆ ಟ್ಯಾನ್ ತೀಟಾ ಕೊಟ್ಟಿದ್ದಾರೆ. ಸೊ ಇವು ತುಂಬ ಈಸಿ ಆದಂಥ ಪ್ರಶ್ನೆಗಳು. ಸೊ ಅವರು ಸಹ ಎಲ್ಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಏನು ಅಂತಂದ್ಬಿಟ್ಟು. ಸೊ ಈಸಿಯಾಗಿ ಗೊತ್ತಾಗಿರುತ್ತೆ ನಿಮಗೆ. ಅಪವರ್ತನ ವಿಧಾನದಿಂದ x² + 4x - 60 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. 2x² + 3x - 7 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಗೊತ್ತಿರುತ್ತೆ ನಿಮಗೆ ಈ ಪ್ರಶ್ನೆ ಎಲ್ಲ, ನಿನ್ನೆ ನಾನು ಹೇಳಿದ್ದೆ, ಹಾಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಕನ್ಫರ್ಮ್ ಇರುವಂಥ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದೆ. ನೆಕ್ಸ್ಟ್ ನೋಡಿ, ಹಾಗೆ ಮಾಸಹ ಮತ್ತು ಲಾಸಹ. ಹಾಗೆ ನೆಕ್ಸ್ಟ್ ನೋಡ್ಕೊಳ್ಳಿ, 23ನೇ ಪ್ರಶ್ನೆ.
ನೆಕ್ಸ್ಟು 24th ಕ್ವಶನು. ಇದೆಲ್ಲದಕ್ಕೂ ಲಾಂಗ್ ಆನ್ಸರ್ಸ್ ಇದೆ. ಸೊ 25ನೇ ಪ್ರಶ್ನೆಗೆ ಬಂದರೆ, x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇದು ಸಹ ಅಷ್ಟೇ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿರುವಂಥ ಪ್ರಶ್ನೆನೇ. ಸ್ವಲ್ಪ ಇಲ್ಲಿ ಈ ಒಂದು ವರ್ಗ ಸಮೀಕರಣ ಚೇಂಜ್ ಆಗಿರ್ಬೋದು, ಬಟ್ ಈ ಒಂದು ಪ್ರಶ್ನೆ ನೆನ್ನೆ ಕೊಟ್ಟಿದ್ದೆ, ಇದಕ್ಕೆ ಆನ್ಸರ್ ಸಹ ಆ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಇತ್ತು. ಸೊ ಪಾಸಿಂಗ್ ಪ್ಯಾಕೇಜು ಸುಮಾರು ಜನ ನೋಡಿದ್ದೀರಾ, ಅವರೆಲ್ಲರೂ ಇವತ್ತು ಪಾಸ್ ಆಗುವಷ್ಟು ಆನ್ಸರ್ನ ಬರೆದಿದ್ದೀರಾ ಅನ್ಕೋತೀನಿ. ಹಾಗೆ ನೀವು ಇವತ್ತು ಬರೆದಂಥ ಮ್ಯಾಥ್ಸ್ ಪರೀಕ್ಷೆಯಲ್ಲಿ ಎಷ್ಟು ಅಂಕನ ಗಳಿಸಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ, 26th ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದು ಪ್ರಮೇಯ. ಸೊ ನೀವೆಲ್ಲರೂ ಈ ಒಂದು ಪ್ರಮೇಯವನ್ನು ಗಮನ ಕೊಟ್ಟು ನಿನ್ನೆ ಓದ್ಕೊಂಡು ಇವತ್ತು ಕರೆಕ್ಟಾಗಿ ಎಕ್ಸಾಮಲ್ಲಿ ಬರೆದಿರ್ತೀರ ಅನ್ಕೋತೀನಿ. ಯಾಕಂದರೆ 2 ಪ್ರಮೇಯಗಳಿಗೂ ನಾನು ಆನ್ಸರನ್ನು ಕೊಟ್ಟಿದ್ದೆ. ತುಂಬ ಈಸಿಯಾಗಿ ಒಂದು 7-8 ಸ್ಟೆಪ್ಪಲ್ಲಿ ಯಾವ ರೀತಿ ತುಂಬ ಈಸಿಯಾಗಿ ಸಣ್ಣ ಸಣ್ಣ ಸೆಂಟೆನ್ಸಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೆನ್ನೆ ಕೊಟ್ಟಿದ್ದೆ, 2 ವೃತ್ತದ ಪ್ರಮೇಯಗಳನ್ನು. ಸೊ ತುಂಬ ಈಸಿ ಇತ್ತು ಈ ಒಂದು ಪ್ರಮೇಯ, ಬರೆದಿರ್ತೀರ, ಚಿತ್ರದ ಸಮೇತನ ಬರೀಬೇಕು. ನೆಕ್ಸ್ಟ್ ನೋಡಿ 27th ಪ್ರಶ್ನೆ. ಹಾಗೆ 28th ಪ್ರಶ್ನೆಗೆ ಸರಾಸರಿ ಮತ್ತು ಬಹುಲಕವನ್ನು ಕೊಟ್ಟಿದ್ದಾರೆ. ಸೊ ಸರಾಸರಿ ತುಂಬ ಈಸಿ ಇತ್ತು, ಬಹುಲಕ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಸರಾಸರಿ ಬರೆದಿದ್ರೆ ಕರೆಕ್ಟಾಗಿ ಆನ್ಸರ್ ಬಂದಿರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ನೋಡಿ 29th ಪ್ರಶ್ನೆ. ಹಾಗೆ 30th ಕ್ವಶನ್ಗೆ ಸ್ವಲ್ಪ ಲಾಂಗ್ ಪ್ರಶ್ನೆನ ಕೊಟ್ಟಿದ್ದಾರೆ. ನೆಕ್ಸ್ಟು 31ನೇ ಪ್ರಶ್ನೆ ನೋಡ್ಬೋದು. ಹಾಗೆ 32ನೇ ಪ್ರಶ್ನೆ. ಸೊ ಇದು ಗ್ರಾಫಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೀಬೇಕು ಅದಕ್ಕೆಲ್ಲ. ನೆಕ್ಸ್ಟು ಸಂಭವನೀಯತೆ ಪಾಠದಿಂದ ಮುಖಗಳ ಮೇಲೆ 1ರಿಂದ 6ರವರೆಗೆ ಸಂಖ್ಯೆಗಳಿರುವ 2 ಕುಂದಿಲ್ಲದ ದಾಳಗಳನ್ನು 1 ಬಾರಿ ಉರುಳಿಸಲಾಗಿದೆ. ಎ ಪ್ರಶ್ನೆ, ಮೇಲಿನ ಮುಖಗಳಲ್ಲಿ ಬರುವ ಸಂಖ್ಯೆಗಳ ಮೊತ್ತ 6 ಆಗಿರುವ. ಹಾಗೆ ಬಿ ಪ್ರಶ್ನೆ, ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ಸ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ. ಸೊ 33 ಕ್ವಶನ್ ನಂಬರ್ 33ಗೆ ನಿಮಗೆ ಸಂಭವನೀಯತೆ ಪಾಠದಿಂದ ಒಂದು ಪ್ರಶ್ನೆ ಬಂದಿತ್ತು. ಸೊ 3 ಅಂಕಗಳಿಗೆ ಬಂದಿರುತ್ತೆ ಪ್ರಶ್ನೆ ಅದು. ನೆಕ್ಸ್ಟ್ ನೋಡಿ 4 ಅಂಕದ ಪ್ರಶ್ನೆಗಳು. ಸೊ ಇದರಲ್ಲಿ ತುಂಬ ಈಸಿ ಇರುವಂಥ ಪ್ರಶ್ನೆಗಳೇ ಎಲ್ಲನೂ. ಸೊ ಫಸ್ಟ್ ಪ್ರಶ್ನೆನೇ ನಿಮಗೆ ಮ್ಯಾಪ್ ಕೊಟ್ಟಿದ್ದಾರೆ, ಗ್ರಾಫ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಗ್ರಾಫ್ ತುಂಬ ಈಸಿ ಆಗಿತ್ತು. ಎಷ್ಟು ಈಸಿ ಅಂದರೆ ನಿಮಗೆ ತುಂಬ ಸಂಖ್ಯೆಗಳೇನು ಕೊಟ್ಟಿರಲಿಲ್ಲ, ಬರೀ XY ಅಂತಲೇ ಕೊಟ್ಟಿದ್ದಿದ್ದು. ಸೊ ನೀವು ಒಂದು ಸಂಖ್ಯೆಗೆ 0 ಹಾಕ್ಕೊಂಡು ಆಮೇಲೆ ಈ ರೀತಿ ಎಲ್ಲ ನಿನ್ನೆ ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಗ್ರಾಫನ್ನು ಸಹ. ಹಾಗೆ ನೆಕ್ಸ್ಟು ಸಮಾಂತರ ಶ್ರೇಣಿಯಿಂದ ಬಂದಿತ್ತು, ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಒಂದು ಪ್ರಮೇಯ ಬಂದಿರುತ್ತೆ 4 ಮಾರ್ಕ್ಸ್ಗೆ, ಒಂದು ಕೋನ ಪ್ರಮೇಯ. ಸೊ ಇದು ಇಲ್ಲಿ ಬಂದಿದೆ. ಸೊ ಥೇಲ್ಸ್ ಪ್ರಮೇಯ ಹಾಗೆ ಕೋನ ಪ್ರಮೇಯ ಓದ್ಕೊಳ್ಳಿ ಅಂತ ಹೇಳಿದ್ದೆ ನಿನ್ನೆ, ಓದಿದ್ದೀರಾ ಅದನ್ನೆಲ್ಲರೂ. ಹಾಗೆ ನೆಕ್ಸ್ಟು ಇನ್ನೊಂದು ಆಪ್ಷನ್ಗೆ ಇನ್ನೊಂದು ಪ್ರಮೇಯನ ಕಟ್ಟಿದ್ದಾರೆ. ಸೊ ಅದು ನಿಮಗೆ ಕೌಂಟಿಗೆ ಬರೋಲ್ಲ. ಸೊ ಇಷ್ಟು ಲಾಸ್ಟಲ್ಲಿ ಒಂದು 5 ಮಾರ್ಕ್ಸ್ ಪ್ರಶ್ನೆ, ಅಂದರೆ 5 ಮಾರ್ಕ್ ಕ್ವಶನ್ ಇತ್ತು. ಸೊ ಈ ಒಂದು ಕ್ವಶನ್ ಪೇಪರನ್ನು ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಎಷ್ಟು ತೆಗೆದಿದ್ದೀರಾ ಇವತ್ತಿನ ಎಕ್ಸಾಮಲ್ಲಿ ಅನ್ನೋದನ್ನು ಕಮೆಂಟಲ್ಲೇ ಹಾಕಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.